ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ಒಂದು ಬೌಲಿಗೆ ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಈಗ ಈ ಮೈದಾ ಹಿಟ್ಟಿಗೆ ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಡೋಣ. ನೀಟಾಗಿ ಗಂಟಿಲ್ದಾಗೆ ನೀಟಾಗಿ ಕಲಿಸ್ಬೇಕು. ಚಪಾತಿನ ಹೇಗೆ ನಾದ್ತೀವೋ ಆ ಥರ ನಾದಿ ನೀಟಾಗಿ ಕಲಸಿಟ್ರೆ ಕರ್ಜಿಕಾಯಿ ನಿಮಗೆ ಸಾಫ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಈಗ ಚಪಾತಿ ಹದಕ್ಕೆ ಇದನ್ನು ನಾದಿದ್ದೀನಿ. ಈಗ ಇದು ಸ್ವಲ್ಪ ಹೊತ್ತು ನೆನ್ಕೊಳ್ಳೋಕ್ಕೆ ಒಂದು ಪ್ಲೇಟ್ ಮುಚ್ಚಿ 1 ಅವರ್ ಬಿಡ್ತೀನಿ. ಕರ್ಜಿಕಾಯಿಗೆ ಸ್ಟಫಿಂಗ್ ಮಾಡಲಿಕ್ಕೆ ಅಂತೇಳಿ ನಾನು ಕಡಲೆ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಪೌಡರ್, ಶುಗರ್ ಪೌಡರ್ನ ಮಿಕ್ಸ್ ಮಾಡಿದ್ದೀನಿ. ಈಗ ನಾವು ಆಗಲೇ ಕಲಸಿಟ್ಟಿರೋ ಮೈದಾ ಹಿಟ್ಟನ್ನ ನೋಡೋಣ. ನೋಡ್ತಾ ಇರ್ಬೋದು ಎಷ್ಟು ಮೆತ್ತಗೆ ಸಾಫ್ಟಾಗಿ ಆಗಿದೆ. ಈಗ ಇದನ್ನು ನಾವು ಚಿಕ್ಕದು ತೊಗೊಂಡು ಪೂರಿ ಥರ ಲಟ್ಟಿಸ್ಕೊಳ್ಳೋಣ. ಇವಾಗ ನಾನು ಇದನ್ನು ಚಿಕ್ಕದಾಗಿ ಈ ಥರ ಉಂಡೆಗಳು ಮಾಡ್ಕೊಳ್ಳೋದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಹಸಿಟ್ಟು ಹಾಕ್ಕೊಂಡು ಈ ಥರ ಲಟ್ಟಿಸ್ಕೊಂಡಿರೋದನ್ನು ಚಪಾತಿ ಥರ ಹರ್ಕೊಳ್ಳೋಣ. ಈಗ ನಾನು ಈ ಪೂರಿ ಥರ ಹರಿದಿರೋದನ್ನು ಈ ಕರ್ಜಿಕಾಯಿ ಮಾಡೋದ್ರ ಮೇಲೆ ಹಾಕಿದ್ದೀನಿ. ಇದು ಹಾಕುವಾಗ ಏನು ಮಾಡಬೇಕು ಗೊತ್ತಾ, ಹಸಿಟ್ಟಿನ ಕಡೆದು ಒಳಗಡೆಗೆ ಬರೋ ಥರ ಹಾಕಬೇಕು. ಇಲ್ಲ ಅಂತಂದರೆ ನಾವು ಎಣ್ಣೆಲಿ ಬಿಟ್ಟಾಗ ಹಸಿಟ್ಟೆಲ್ಲ ಏನಾಗುತ್ತೆ, ಎಣ್ಣೆ ಒಳಗೆ ಇಳ್ಕೊಳ್ಳುತ್ತೆ. ಹಾಗಾಗಿ ಈಗ ಇದಕ್ಕೆ ನಾನು ಈ ಸ್ಟಫಿಂಗ್ ಇದೆಯಲ್ಲ, ಇದನ್ನು 1 ಸ್ಪೂನ್ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಈ ಥರ ನಾನು ಇದಕ್ಕೆ ಈಗ ಕಡಲೆ ಪೌಡರ್ ಮಾಡ್ಕೊಂಡಿದ್ನಲ್ಲ ಅದನ್ನು ತುಂಬಿದ್ದೀನಿ. ಇದು ಎಳ್ಳಿಂದು ಕೂಡ ಮಾಡ್ತಾರೆ, ಬಟ್ ನಾನು ಕಡಲೆದು ಮಾಡಿದ್ದೀನಿ. ಈಗ ಇದನ್ನು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಈ ಥರ ಪ್ರೆಸ್ ಮಾಡಿ ಇದು ಎಕ್ಸ್ಟ್ರಾ ಏನಿರುತ್ತೆ ಈ ಎಕ್ಸ್ಟ್ರಾ ಎಲ್ಲ ತಕ್ಕೋಬೋದು. ನೋಡಿ, ಈಗ ನಾನು ಎಕ್ಸ್ಟ್ರಾ ಏನಿದೆ ಅದನ್ನು ರಿಮೂವ್ ಮಾಡಿದ್ದೀನಿ. ಅದು ನೆಕ್ಸ್ಟ್ ಲಟ್ಟಿಸ್ಕೊಳ್ಳುವಾಗ ಅದನ್ನು ಆ್ಯಡ್ ಮಾಡಿ ಲಟ್ಟಿಸ್ಕೋಬೋದು. ಈಗ ಇದನ್ನು ಓಪನ್ ಮಾಡೋಣ. ಈಗ ನೋಡಿ, ಕರ್ಜಿಕಾಯಿನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಈಗ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದರೊಳಗಡೆ ಕರ್ಜಿಕಾಯಿನ ಫ್ರೈ ಮಾಡೋಣ. ಬಿಸಿ ಬಿಸಿ ಕರ್ಜಿಕಾಯಿ ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೆಯಲ್ಲೇ ಕರ್ಜಿಕಾಯಿನ ಪ್ರಿಪೇರ್ ಮಾಡ್ಬೋದು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ಲೇಟ್ ಡೆಕೋರೇಷನ್ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.